ವೀಕೆಂಡ್ ಇರೋದ್ರಿಂದ ಊರಿಂದ ನಮ್ಮ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳೆಲ್ಲ ಬಂದಿದ್ದಾರೆ. ಇವತ್ತು ವಂಡರ್ಲಾಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಗೇಮ್ ಇದೆ ಅಂತ ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊತೀನಿ. ಆಯ್ ಮಾಡ್ರ ಐ ಸೂರಜ್ ಮಾಡಪ್ಪ. ಬಿಡ್ದಿಂದ ಅಲ್ಲಿ ಬರ್ತಾ ಇದ್ದಂಗೆ ವಂಡ್ರಲ್ಲದು ಬಸ್ ಇದೆ, ಫ್ರೀ ಬಸ್ ಇದು, ಇಲ್ಲಿ ಬರ್ಬೋದು. ಇವಾಗ ನಾವು ಬಂದು ವಂಡ್ರಲ್ಲಾಗೆ ಬರ್ರೆ ಕವರ್ ಆಗ್ರಿ. ತುಂಬಾ ಜನ ಇದ್ದಾರೆ. ಈಗ ಟೈಮ್ ಬಂದು ಆಗಲೇ 10:30 ಆಗಿದೆ. 10:30ಗೆ ಎಷ್ಟು ಜನ ಇದ್ದಾರೆ ಗೊತ್ತಾ? ತುಂಬಾ ಜನ ಇದ್ದಾರೆ, ಸಿಕ್ಕಾಪಟ್ಟೆ. ಇದೇ ವಂಡ್ರಲಾದು ಎಂಟ್ರೆನ್ಸ್. ಇಲ್ಲಿಗೆ ಹೆಂಗೆ ಬರಬೇಕಪ್ಪ ಅಂದರೆ ಕೆಂಗೇರಿಯಿಂದ ಬಂದರೆ ಕೆಂಗೇರಿಯಿಂದನೇ ವಂಡ್ರಲಾಗೆ ಬಸ್ಗಳಿದೆ. ನಾವು ಬಿಡದಿ ಬಸ್ಸಲ್ಲಿ ಏನಾದ್ರು ಬರ್ತೀವಿ ಅಂತಂದರೆ ವಂಡ್ರಲಾ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಫ್ರೀ ಬಸ್ ಮಾಡಿದ್ದಾರೆ, ಅನುಕೂಲ ಚೆನ್ನಾಗಿದೆ. ಟೈಮಿಂಗ್ಸ್ ಬೆಳಗ್ಗೆ 10 ಗಂಟೆಗೇ ಓಪನ್ ಆಗುತ್ತೆ. ಏನೇನು ಆಫರ್ ಇದೆ ಅಂದರೆ ಆ ತಿಂಗಳಲ್ಲಿ ಯಾರ್ದಾದ್ರು ಬರ್ತಡೇ ಇದ್ದರೆ 1 ಟಿಕೆಟ್ ತೊಗೊಂಡ್ರೆ 1 ಟಿಕೆಟ್ ಫ್ರೀ ಇದೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊತೀವಿ ಅಂದರೆ 3 ಟಿಕೆಟ್ ಏನಾದ್ರು ಬುಕ್ಕಿಂಗ್ ಮಾಡಿದ್ರೆ 1 ಟಿಕೆಟ್ ಫ್ರೀ ಇದೆ. ಸ್ಟೂಡೆಂಟು ಅಂದರೆ ಓದ್ತಾ ಇರೋ ಮಕ್ಕಳು ಏನಾದ್ರು ID ಕಾರ್ಡ್ ಇದ್ದರೆ ಅರ್ಧ ಅಮೌಂಟ್ ಪೇ ಮಾಡಬೇಕು. ಅಂದರೆ 1800 ಟಿಕೆಟ್ ಇದೆ, ಅರ್ಧ ಅಮೌಂಟ್ ಕಟ್ಟಿಸ್ಕೊತಾರೆ. ಆ ಥರ ಆಫರ್ಗಳಿದ್ದಾವೆ. ಆನ್ಲೈನಲ್ಲಾದರೂ ಬುಕ್ಕಿಂಗ್ ಮಾಡ್ಕೊಬೋದು, ಅಲ್ಲೇ ಬೇಕಾದರೂ ಟಿಕೆಟ್ ತೊಗೊಬೋದು. ಆ ಥರ ಆಫರ್ಗಳಿದ್ದಾವೆ. ನಾವೇನಕ್ಕೆ ಬಂದಂದರೆ ನಮ್ಮ ಕಾವಿಂಗೆ ಅವಳ ಕಂಪ್ನಿ ಕಡೆಯಿಂದನೇ ಅವಳು ಟಿಕೆಟ್ ಬಂದಿತ್ತು. ಅಂದರೆ ಫ್ಯಾಮಿಲಿ ಇದು ಕೂಪನ್ ಕೊಟ್ಟಿದ್ದು, 4 ಜನ ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು. ಆಮೇಲೆ ನಮ್ಮ ಮಕ್ಕಳೆಲ್ಲ ಇನ್ನೂ ಓದ್ತಾ ಇರೋದ್ರಿಂದ ಅವ್ರಿಗೂ ID ಕಾರ್ಡ್ಗಳಿದ್ವಲ್ಲ ಕಾಲೇಜ್ದು, ಅದಕ್ಕೆ ಅವ್ರಿಗೂ ಅರ್ಧ ಅಮೌಂಟ್ ಪೇ ಮಾಡೋದ್ರಿಂದ ಅದಕ್ಕೋಸ್ಕರ ನಾವು ಬಂದು ಇವಾಗ ನಾವು ಒಳಗೆ ಹೋಗ್ತಾ ಇದ್ವಿ. ಆಮೇಲೆ ಇಲ್ಲಿ 3 ಥರ ಟಿಕೆಟ್ ಸಿಗುತ್ತೆ. ಅಂದರೆ 1800 ರೂಪಾಯಿ ಟಿಕೆಟ್ ತೊಗೊಳ್ಳೋರಿಗೆ ರಾತ್ರಿ 7 ಗಂಟೆಗೇ ಗೇಮ್ ಸ್ಟಾಪ್ ಆಗೋಗುತ್ತೆ. ಯಾವ ಗೇಮ್ ಆಡಬೇಕು ಅಂತ ಅಂದ್ರೂ 1 ಅವರ್ 2 ಅವರ್ ವೆಯ್ಟ್ ಮಾಡಬೇಕು. ಅದೇ 2,500 ರೂಪಾಯಿ 3,500 ರೂಪಾಯಿ ಮೇಲೆ ಏನಾದ್ರು ಟಿಕೆಟ್ ತೊಗೊತೀವಿ ಅಂತ ಅಂದರೆ ಅವ್ರಿಗೆ ಕೈಗೊಂದು ಬ್ಯಾಂಡ್ ಹಾಕಿರ್ತಾರೆ. ಅವ್ರು ರಾತ್ರಿ 10 ಗಂಟೆವರೆಗೂ ಯಾವ ಗೇಮ್ ಬೇಕಾದರೂ ಆಡ್ಬೋದು. ಒಂದೊಂದು ಗೇಮ್ಗೆ 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿದ್ರೆ ಸಾಕು, ಅವ್ರನ್ನ ಬೇಗ ಬಿಟ್ಬಿಡ್ತಾರೆ. ಅನುಕೂಲ ತಕ್ಕನಂಗೆ ನೀವು ಯಾವ ಟಿಕೆಟ್ ಬೇಕಾದ್ರೂ ತೊಗೊಂಡು ಆಡ್ಬೋದು. ಇಲ್ಲಿ ಇವಾಗ ಟಿಕೆಟ್ ಎಂಟ್ರಿ ಮಾಡಿಸ್ಬಿಟ್ಟು ಬ್ಯಾಗೆಲ್ಲ ಚೆಕಿಂಗ್ ಮಾಡಿಸ್ಕೊಂಡು ಒಳಗೆ ಬರ್ತಾ ಇದ್ದೀವಿ. ಒಳಗೆ ಬರ್ತಾ ಇದ್ದಂಗೆ ರೈಟ್ ಸೈಡ್ಗೆ ಇಲ್ಲೊಂದು ಕೌಂಟ್ರ್ ಸಿಗುತ್ತೆ ಲಾಕರ್ದು. ಅಂದರೆ 400 ರೂಪಾಯಿ ಕೊಟ್ಟು ನಾವೊಂದು ಟಿಕೆಟ್ ಕೂಪನ್ ತೊಗೊಂಡ್ರೆ ನಮಗೊಂದು ಸೆನ್ಸಾರ್ದು ಒಂದು ವಾಚ್ ಕೊಡ್ತಾರೆ. ಆ ಲಾಕರ್ಗೆ ಹೋಗಿ ಇಟ್ಟಿದ್ರೆ ಅದು ಓಪನ್ ಆಗುತ್ತೆ. ಅಲ್ಲಿ ನಾವು ಲಗೇಜ್ ಇಟ್ಕೊಬೋದು. ನಾವು ಆ ವಾಚ್ ರಿಟರ್ನ್ ಕೊಟ್ಟ ಮೇಲೆ ನಾವು ಕಟ್ಟಿರೋ 400 ರೂಪಾಯಲ್ಲಿ 100 ರೂಪಾಯಿ ರಿಟರ್ನ್ ಬರುತ್ತೆ. 300 ರೂಪಾಯಿ ಇಟ್ಕೊತಾರೆ. ಏನಕ್ಕೆ ಇದು ತೊಗೊಬೇಕಂದ್ರೆ ನಾವು ತೊಗೊಂಡೋಗಿರೋ ಬಟ್ಟೆ ಬ್ಯಾಗ್ಗಳು ಮೊಬೈಲೆಲ್ಲ ಇಡಬೇಕಲ್ಲ, ಅದಕ್ಕೋಸ್ಕರ ಲಾಕರ್ ತೊಗೊಳ್ಳೇಬೇಕು. ನಾವೀಗ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಆಮೇಲೆ ಮೊಬೈಲ್ಗೂ ಅಷ್ಟೇ ಇಲ್ಲಿ ಪೌಚ್ಗಳು ಮಾರ್ತಾ ಇರ್ತಾರೆ, 100 ರೂಪಾಯಿ ಕೊಟ್ಟು ತೊಗೊಳ್ಳಿ. ಆಮೇಲೆ ನಾವು ಗೇಮ್ಗೆ ಹೆಂಗೆ ಹೋಗಬೇಕು ಅಂತ ಅನ್ನೋದಕ್ಕೂ ಅಷ್ಟೇ ಅಲ್ಲಿ ರೂಟ್ ಮ್ಯಾಪ್ ಮಾರ್ತಾ ಇರ್ತಾರೆ, ಅದನ್ನು ತೊಗೊಳ್ಳಿ. ಅನುಕೂಲನೇ ಚೆನ್ನಾಗಿದೆ. ಆಮೇಲೆ ನಾವು ನೀರಲ್ಲಿ ಆಡೋದಕ್ಕೆ ನಾವು ಪಾಲಿಸ್ಟರ್ ಬಟ್ಟೆನೇ ಹಾಕ್ಕೊಬೇಕು. ಬೇರೆ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊತೀವಿ ಅಂದರೆ ಬಿಡೋದಿಲ್ಲ. ಗೇಮ್ ಆಡೋದಕ್ಕೆ ನಾವು ಯಾವ ಬಟ್ಟೆ ಆದ್ರೂ ಹಾಕ್ಕೊಂಡು ಹೋಗ್ಬೋದು. ರೂಲ್ಸ್ಗಳು ತುಂಬಾ ಇದೆ. ತಾವು ತೊಗೊಂಡೋಗಿ ಬಟ್ಟೆನ ನೋಡಿಕೊಂಡು ಪಾಲಿಸ್ಟರ್ ಬಟ್ಟೆನೇ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ. ನಾವಿವಾಗ ಫಸ್ಟ್ ಗೇಮ್ ಆಡೋಕ್ಕೆ ಬಂದಿದ್ದೀವಿ. ಒಂದೊಂದು ಗೇಮ್ಗೂ ನಾವು ಅರ್ಧ ಗಂಟೆ ವೆಯ್ಟ್ ಮಾಡಿ ಇವಾಗ ಫಸ್ಟ್ ಗೇಮ್ ಆಡ್ತಾ ಇದ್ದೀವಿ. ಒಂದೊಂದು ಗೇಮೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂದಕ್ಕಿಂತ ಒಂದು ಗೇಮ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಏನಾದರೂ ಆಡ್ತಾ ಇರೋರು ಲೈಟಾಗಿ ಟಿಫನ್ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಆಡುವಾಗೂ ಅಷ್ಟೇ ಜೋರಾಗಿ ಕೂಗೋದು ಕಿರ್ಚೋದು ಮಾಡಿ. ಯಾಕಂದರೆ ಸೈಲೆಂಟಾಗಿ ಕೂತ್ಕೊಂಡ್ರೆ ತಲೆ ಸುತ್ತೋದು, ವಾಮಿಟ್ ಬರೋದು, ಹೊಟ್ಟೆ ತೊಳ್ಸೋದೆಲ್ಲನೂ ಆಗ್ತಾ ಇರುತ್ತೆ. ಆಮೇಲೆ ಗೇಮ್ಗಳು ಅಷ್ಟೇ ಪಕ್ಕದಲ್ಲೇ ಇದೆ, ತುಂಬ ದೂರ ಏನಿಲ್ಲ, ಆಡ್ಬೋದು. ಆದರೆ ಅದೇ ಫಾಸ್ಟಾಗಿ ಟಿಕೆಟ್ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಎಲ್ಲ ಬೇಗನೂ ಗೇಮ್ ಆಡ್ಬೋದು. ನಾವು ಟೋಟಲ್ 18 ಗೇಮ್ ಆಡಿದ್ದೀವಿ, ಅದನ್ನು ತೋರಿಸ್ತೀನಿ ನಿಮಗೆ.
ಒಂದಕ್ಕಿಂತ ಒಂದು ಗೇಮು ತುಂಬಾ ಚೆನ್ನಾಗಿದೆ. ಇದೇ ಥರನೇ ಜಾಸ್ತಿ ಇರೋದು, ಎಲ್ಲ ಉಲ್ಟಾ ಪಲ್ಟಾ ತಿರುಗಿಸೋದೇ ಗೇಮ್ ಜಾಸ್ತಿ ಇರೋದು. ಇವಾಗ ನಾವು ಟ್ರೈನ್ ಉಲ್ಟಾ ಪಲ್ಟಾ ಆಗುತ್ತಲ್ಲ ಅದಕ್ಕೆ ಬಂದಿದ್ದೀವಿ ನೋಡಿ. ತುಂಬ ಜನ ಇದ್ದಾರೆ ಈ ಗೇಮ್ ಆಡೋದಕ್ಕೆ. ನಾವು 2 ಅವರ್ ವೆಯ್ಟ್ ಮಾಡಿದ್ದೀವಿ. ಯಾವಾಗೋದ್ರೂ ಅಷ್ಟೇ ಜನ ಇರ್ತಾರೆ ಆ ಗೇಮ್ ಆಡೋದಕ್ಕಂತೆ. ಈ ಗೇಮ್ ಆಡುವಾಗಂತೂ ನಮ್ಮ ಕುತ್ತಿಗೆನೇ ಇಲ್ವೇನೋ ಅನ್ನೋಷ್ಟು ಫೀಲ್ ಆಗ್ತಾ ಇರುತ್ತೆ. ನಿಜವಲ್ಲೂ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೊಬೇಡಿ ಈ ಗೇಮ್ನಂತೂ. ಇವಾಗ ಈ ಗೇಮ್ ಆಡೋಕ್ಕೆ ಬಂದಿದ್ದೀವಿ. ಇದು ಯಾವ ಥರ ಅಂತಂದರೆ ಮೇಲೂ ಕರ್ಕೊಂಡು ಹೋಗುತ್ತೆ, ಹಂಗೆ ಬಿಟ್ಬಿಡುತ್ತೆ. ಯಾವ ಥರ ಅಂದರೆ ನಿಜವಾಗ್ಲೂ ಬಾಡಿ ಪೂರ್ತಿ ವೈಬ್ರೇಷನ್, ಆ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ. ಅಷ್ಟೇ ಎಂಜಾಯ್ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಆಡೋರ್ಗಂತೂ ಈ ಗೇಮ್ಗಳ್ನ ಆಡಬೇಕಂತ ಅಷ್ಟು ಫೀಲ್ ಆಗ್ತಾ ಇರುತ್ತೆ. ಆದರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಇದು ಬಟರ್ಫ್ಲೈ ಅಂತ ಗೇಮ್. ಇದು ನೋಡೋದಕ್ಕೆ ಈಸಿ ಅನ್ಕೊಬೋದಾ, ಅಲ್ಲಿ ಆಡುವಾಗ ಕುತ್ಕೊಳ್ಳೋಕೆ ಅದು ಪುಷ್ ಮಾಡ್ತಾ ಇರುತ್ತಾ, ಎದೆಲ್ಲ ಜಲ್ ಅಂತ ಇರುತ್ತಾ ಭಯ. ಈ ಗೇಮ್ಗಳೆಲ್ಲ ನಾವು ಆಡಬೇಕಾ ಅನಿಸುತ್ತಾ. ಅವ್ರು ಆಡೋದು ನೋಡಿಯೋ ನಾವು ಬಂದಿದ್ದೀವಲ್ಲ ನಾವೇನು ಕಮ್ಮಿ ಅಂತ ಆಡೋಕ್ಕೆ ಹೋಗ್ತೀವ, ಅಷ್ಟು ಭಯ, ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ. ತುಂಬಾ ಒಟ್ಟಿನಲ್ಲಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಹೋಗೋರು ನಿಜವಾಗ್ಲೂ ಯಾವ ಗೇಮು ಮಿಸ್ ಮಾಡ್ಕೊಬೇಡಿ. ನೋಡುವಾಗ ಭಯ ಆಗುತ್ತೆ, ಆಡಿದ್ಮೇಲೆ ನಮಗೇನು ಅನಿಸಲ್ಲ. ಇವಾಗ ಇದನ್ನು ಮುಗಿಸ್ಕೊಂಡು ನಾವು ಇವಾಗ ವಾಟ್ರ್ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಆಡೋದಕ್ಕೆ ಅದೇ ಪಾಲಿಸ್ಟರ್ ಬಟ್ಟೆನೇ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ ಆಡಬೇಕು. ತುಂಬಾ ಚೆನ್ನಾಗಿದೆ. ಅದೇ ಟೈಮಿಂಗ್ಸ್ ಇದೆ, ಬೆಳಗ್ಗೆ ಎಲ್ಲ ಗೇಮ್ ಆಡಿ ಮಧ್ಯಾಹ್ನದ ಮೇಲೆ ನೀರಲ್ಲಿ ಆಡೋಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಕೈ ಏನಕ್ಕೆ ಇಕ್ಕೊಬೇಕು? ಕೈ ತೊಡೆ ಮೇಲೆ ಇಕ್ಕೊಬೇಕು. ಅದೇ ಕೈ ತೊಡೆ ಮೇಲೆ ಇಕ್ಕೋ. ತೊಡೆ ಮೇಲೆ ಈಗ ನೀರಲ್ಲೆಲ್ಲ ಆಡ್ಬಿಟ್ಟು ಇವಾಗ ರೈನ್ ಡ್ಯಾನ್ಸ್ ಆಡೋಕ್ಕೆ ಬಂದಿದ್ವಿ. ಇದಂತೂ ಮಸ್ತಾಗಿದೆ. ಒಂದೊಂದು ಹಾಡು ಎಷ್ಟು ಚೆನ್ನಾಗಿರೋದು ಹಾಕಿದ್ದಾರೆ ಗೊತ್ತಾ. ಅದೇ ನಾನು ಹಾಡುಗಳು ಹಾಕೋಂಗಿಲ್ವಲ್ಲ, ಅದಕ್ಕೆ ನಾನು ಇವಾಗ ಮ್ಯೂಸಿಕ್ ಹಾಕ್ಕೊಂಡಿದ್ದೀನಿ. ಇದಂತೂ ನಿಜವಾಗ್ಲೂ ಮಿಸ್ ಮಾಡ್ಕೊಬೇಡಿ, ತುಂಬಾ ಚೆನ್ನಾಗಿದೆ ಇದಂತೂ. ಈ ಥರ ನೀರಲ್ಲೆಲ್ಲ ಆಡಬೇಕು ಅಂದರೆ ಪಾಲಿಸ್ಟರ್ ಬಟ್ಟೆನೇ ಇರಬೇಕು. ನಿಜವಾಗ್ಲೂ ನಾನು ಕಾಟನ್ ಡ್ರೆಸ್ ಹಾಕ್ಕೊಂಡಿದ್ದೆ, ನಾನೊಂದು ಬಿಟ್ಟೇ ಇರಲಿಲ್ಲ. ಆಮೇಲೆ ನಾನು ತೊಗೊಂಡು ಹಾಕ್ಕೊಂಡಿದ್ದು. ಚಡ್ಡಿ ಟೀ ಶರ್ಟೇ ಹಾಕ್ಕೊಬೇಕು ಅನ್ನೋದೇನಿಲ್ಲ. ಪಾಲಿಸ್ಟರಲ್ಲಿ ನಾವು ಯಾವ ಡ್ರೆಸ್ ಆದರೂ ಹಾಕ್ಕೊಬೋದು. ಆ ಥರ ರೂಲ್ಸ್ಗಳಿದ್ದಾವೆ. ಆದಷ್ಟು ಪಾಲಿಸ್ಟರ್ ಬಟ್ಟೆನೇ ತೊಗೊಂಡೋಗಿ. ಆಮೇಲೆ ವಂಡರ್ಲಾಗೆ ಹೋದರೆ ಗೇಮೇ ಆಡಬೇಕು ಅನ್ನೋದೇನಿಲ್ಲ. ಈ ಥರ ಎಲ್ಲನೂ ಚಿಕ್ಕ ಚಿಕ್ಕದೆಲ್ಲ ಇದ್ದಾವೆ, ಆ ಥರ ಎಂಜಾಯ್ ಮಾಡ್ಬೋದು. ಮಕ್ಳನ್ನ ಕರ್ಕೊಂಡೋಗಿ ಈ ಥರ ನೀರಲ್ಲಿ ಆಡೋದು, ರೈನ್ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಕೆಲವರು ಅಂತಾರೆ ಈ ವಯಸ್ಸಿಗೆ ಇದನ್ನು ಬೇಕಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ಆಗಲಿ ಇಲ್ಲ ನಮ್ಮ ಮದುವೆ ಆಗಿರೋರಾಗಲಿ ನಮ್ಮನ್ನು ಕರ್ಕೊಂಡೋಗಿಲ್ಲ. ಈಗ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಅವರು ಎಂಜಾಯ್ ಮಾಡಬೇಕು, ಅವ್ರ ಜೊತೆ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಯಾರು ಮುಂದೆ ಅನ್ನಲ್ಲ, ಹಿಂದೆ ಇವ್ರಿಗೆ ಬೇಕಾ ಈ ಥರ ಈ ವಯಸ್ಸಿಗೆ ಅಂತಾರೆ. ಏನು ತಪ್ಪು ಇದರಲ್ಲಿ? ನಾವು ಏನು ಮಾಡಬಾರ್ದೇನು ಮಾಡ್ತಾ ಇಲ್ವಲ್ಲ.
ನಾವು ಹೋಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕಾಗಿಲ್ಲ ಅಂದರೆ ವಿಡಿಯೋಗಳ್ನ ನೋಡಬೇಡಿ. ಮುಂದೆ ಮಾತಾಡಲ್ಲ, ಹಿಂದೆ ಮಾತಾಡ್ಕೊತಾರೆ, ಈ ಥರ ಬೇಕಾ ಕಮ್ಮಿ ಮಾಡ್ಕೊ ಅಂತ ಅಂತಾರೆ. ಏನು ತಪ್ಪು ಇದರಲ್ಲಿ? ಲೈಫ್ನ ಎಂಜಾಯ್ ಮಾಡೋದ್ರಲ್ಲಿ ತಪ್ಪು ಅಂತ ನಮ್ಗೆ ಅನಿಸ್ತಾ ಇಲ್ಲ. ನಿಮ್ಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಮಾಡಿರೋರ್ನಾದ್ರು ನೋಡಿಕೊಂಡು ಖುಷಿ ಪಡ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಇನ್ನೇನಿಲ್ಲ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಇದರಲ್ಲಿ ಇಷ್ಟ ಆಯಿತು. ರೈನ್ ಡ್ಯಾನ್ಸು ಮತ್ತು ಇನ್ನೊಂದು ವಾಟರ್ಫಾಲ್ ಅದು ಬರುತ್ತೆ, ಅಂದರೆ ಒಂಥರ ಬೀಚ್ ಥರ ಹಿಂಗೆ ಅಲೆಗಳು ಬರ್ತಾ ಇರುತ್ತಲ್ಲ, ಅದಂತೂ ತುಂಬಾ ಚೆನ್ನಾಗಿದೆ. ಎರಡನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಹಾಡುಗಳು ಅಷ್ಟೇ, ಒಂದಕ್ಕಿಂತ ಒಂದು ಹಾಡುಗಳು ಚೆನ್ನಾಗಿ ಹಾಕಿದ್ದಾರೆ. ಕನ್ನಡ ಹಾಡು, ಹಿಂದಿ ಹಾಡು, ಇಂಗ್ಲೀಷಲ್ಲಿ ಮ್ಯೂಸಿಕ್ ಅಂತೆ ಪ್ರತಿಯೊಂದು ಹಾಕಿದ್ದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಎಲ್ಲ ಗೇಮ್ ಆಡೋದಕ್ಕೂ ಟೈಮಿಂಗ್ಸ್ ಇದೆ. ಅಂದರೆ ಲೇಡೀಸ್ಗೆ ಒಂದು ಸಲ, ಜೆಂಟ್ಸ್ಗೆ ಒಂದು ಸಲ ಈ ಥರ ಬಿಡ್ತಾರೆ. ಆಮೇಲೆ ಫ್ಯಾಮಿಲಿಗೆ ಅಂತಲೇ ಒಂದು ಸಲ ಬಿಡ್ತಾರೆ. ಅದೊಂದು ಟೈಮಿಂಗ್ಸು ನೀವು ತಿಳ್ಕೊಂಡು ಆ ಗೇಮ್ಗಳ್ನ ಆಡೋದಕ್ಕೆ ಆ ಟೈಮಿಂಗ್ಸ್ ಪ್ರಕಾರ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ಈ ಗೇಮ್ ಅಂತೂ ತುಂಬಾ ಚೆನ್ನಾಗಿದೆ. ನಾನೇ 4-5 ಸಲ ನೀರು ಕೊಡ್ಬಿಟ್ಟಿದ್ದೀನಿ. ತುಂಬ ಮುಂದೆ ಹೋಗಿ ಆಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈಗ ವಾಟ್ರ್ ಗೇಮ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ಗೇಮ್ಗಳು ಆಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು 1 ಗಂಟೆಗೆ ಗೇಮ್ ಸ್ಟಾಪ್ ಮಾಡಿಬಿಟ್ಟು ಆಡೋದನ್ನ, ಆಮೇಲೆ ನೀರಲ್ಲಿ ಆಡೋದನ್ನ ಆಡಿಕೊಂಡು 4 ಗಂಟೆ ಮೇಲೆ ನಾವು ಮತ್ತೆ ಗೇಮ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ಇದನ್ನು ಮುಗಿಸ್ಕೊಂಡು ಇವಾಗ ನೋಡಿ ಇದನ್ನು ಆಡೋಕ್ಕೆ ಬಂದಿದ್ದೀವಿ. ಇದು ಟಾಪಲ್ಲಿದೆ, ಇದು ಹೆಸರು ನನಗೆ ಗೊತ್ತಿಲ್ಲ. ಆ ಗ್ಲಾಸ್ ಹಿಡ್ಕೊಂಡು ಪೂರ್ತಿ ಹಿಂಗೆ ಫುಲ್ಲು ಡೌನ್ ಮಾಡಿ ಫುಲ್ಲು ಮೇಲಿಂದ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಇದು. ನಾವಿವಾಗ ಇದನ್ನು ಬಂದಿದ್ದೀವಿ, ಅದನ್ನು ತೋರಿಸು ಆಯಿತಾ? ಅಲ್ಲಿ ಮೇಲೆ 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 ಇವಾಗ ಬಾ, ಹಂಗೆ ಆಮೇಲೆ ಇದನ್ನು ಆಡೋಂತ ಅಮ್ಯಾಕ ಟೈಮ್ ಆಗಲೇ 6:30 ಆಗಿದೆ. ಇದೇ ನಾವು ಲಾಸ್ಟ್ ಗೇಮ್ ಆಡಿದ್ದು. ಯಾಕಂದರೆ ನಮ್ಗೆ 7 ಗಂಟೆಗೆ ಸ್ಟಾಪ್ ಮಾಡಿಬಿಡ್ತಾರಲ್ಲ, ಅದಕ್ಕೇ ಇದೇ ಲಾಸ್ಟ್ ಗೇಮ್ ನಾವು ಆಡಿದ್ದು. ತುಂಬಾ ಚೆನ್ನಾಗಿತ್ತು. ಆದರೆ ಯಾವ ಗೇಮು ನಾವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಗಂಟೆಗೆ ಇದನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಅಲ್ಲಿ ಸ್ಟೇಜ್ ಮೇಲೆ ಅವರು ಸ್ಟೆಪ್ ಹೇಳ್ಕೊಡ್ತಾ ಇರ್ತಾರೆ. ಯಾವ ಹಾಡು ಹಾಕ್ತಾರೋ ಅದು ತಕ್ಕನಂಗೆ ಅದು ನೋಡ್ಕೊಂಡು ನಾವು ಸ್ಟೆಪ್ ಹಾಕೋದು ಅಷ್ಟೇ. ಎಲ್ಲ ಹಾಡಿಗೂ ಆಡಿದ್ರು, ಕನ್ನಡ, ತೆಲುಗು, ಹಿಂದಿ ಹಾಡಿಗೆ ಎಲ್ಲನೂ. ನಾನು ಅದೇ ಹಾಡು ಹಾಕೋಂಗಿಲ್ಲ, ಕಾಪಿ ರೈಟ್ ಬರುತ್ತಲ್ಲ, ಅದಕ್ಕೋಸ್ಕರನೇ. ಡ್ಯಾನ್ಸ್ ನಾವು ಆಡೋಕ್ಕೆ ಬರ್ದಿಲ್ದವ್ರು ಅವರು ಹೇಳ್ಕೊಡೋದು ನೋಡೇ ನಾವು ಆಡ್ಬೋದು, ಅಷ್ಟು ಚೆನ್ನಾಗಿತ್ತು. ಇದಂತೂ ತುಂಬಾ ಚೆನ್ನಾಗೈತೆ. ಡಿಸ್ಕೋ ಡ್ಯಾನ್ಸ್ ಮಾತ್ರ ಯಾರು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ ಹಾಡು ಮಾತ್ರ ಅಪ್ಪಾಜಿಯವ್ರದ್ದು ಹುಟ್ಟಿದ್ದಾರೆ, ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಆ ಹಾಡಿಗೆ ಎಂಡ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಒಂದು 8:30ವರೆಗೂ ಇದನ್ನು ಹೇಳ್ಕೊಟ್ರು. ತುಂಬಾ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಫಸ್ಟ್ ಟೈಮ್ ಯಾರಾದ್ರು ವಿಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ವಂಡ್ರಲಾಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋರು ಅಷ್ಟೇ, ಆದಷ್ಟು ಫಾಸ್ಟಾಗಿ ಟಿಕೆಟ್ ತೊಗೊಂಡೇ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಗೇಮು ನಾವು ಆಡಬೇಕು, ಕಂಪ್ಲೀಟಾಗಿ ನಾವು ನೋಡ್ಕೊಂಬರ್ಬೇಕು ಅಂತ ಅಂದರೆ ಅದನ್ನು ತೊಗೊಳ್ಳಿ. ಇಲ್ಲಾಂದರೆ ನಾವು ಮಾಡ್ಕೊಂಬೇಡಿ. ಇಲ್ಲಾಂದರೆ ನಾವು ಅಂದರೆ ನಮಗೆ ಆಫರ್ ಇರೋದ್ರಿಂದ ನಾವು ಅದಕ್ಕೆ ಹೋದೋ, ನಮಗೂ ಇದು ಗೊತ್ತಿರಲಿಲ್ಲ ಈ ಥರ ಇಲ್ಲಿದೆ ಅಂದ್ಬಿಟ್ಟು, ಅದರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾವು ಅಷ್ಟು ಎಷ್ಟೋ ಗೇಮ್ ಆಡಿಲ್ಲ, ಬರೀ ಒಂದು 18 ಗೇಮ್ ಆಡಿದೆ. ಯಾಕಂದರೆ ಟೈಮ್ ಹೋಗ್ತಾ ಇರುತ್ತೆ, ಅಷ್ಟು ಜನ ಇರ್ತಾರೆ. ಒಂದು 20,000 ಜನ ಏನೋ ಇದ್ರೇನೋ ನಾವು ಹೋಗಿದ್ದ ದಿವಸ ನಿಜವಾಗ್ಲೂ ಆನ್ಲೈನಲ್ಲಿ 10,000 ಟಿಕೆಟ್ ಬುಕ್ಕಿಂಗ್ ಆಗಿತ್ತಂತೆ, ಅಷ್ಟು ಜನ ಇದ್ದರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಊಟನೂ ಅಷ್ಟೇ ತುಂಬಾ ರೇಟ್ ಇದೆ ಇಲ್ಲಿ. ಆದಷ್ಟು ನೀವು ವೀಕೆಂಡಲ್ಲಿ ಹೋಗೋದು ಪ್ಲ್ಯಾನ್ ಮಾಡಬೇಡಿ, ಮಾಮೂಲಿ ದಿನಗಳಲ್ಲಿ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ಒಬ್ರಿಗೆ ಖರ್ಚು ಎಷ್ಟು ಬೀಳುತ್ತೆ ಅಂದರೆ 1,800 ರೂಪಾಯಿ ಟಿಕೆಟ್ ಐತೆ ಅಂದರೆ ಊಟದ ಖರ್ಚೆಲ್ಲ ಸೇರಿ ಒಬ್ರಿಗೆ 3,000 ಬೀಳುತ್ತೆ. 3,000 ಟಿಕೆಟ್ ತೊಗೊತೀವಂದರೆ 4,000 ತೊಗೊತೀವಂದರೆ 5,000 ಆ ಥರ ಇರುತ್ತೆ. ಆದಷ್ಟು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವೆಜ್ಜು ನಾನ್ ವೆಜ್ ಹೋಟ್ಲು ಎರಡೂ ಇದೆ. ನೀವು ವೆಜ್ ಊಟ ಬೇಕು ಅಂತ ಅಂದರೆ ನಾವು ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ಲಾಕರ್ಗೆ ನಾವು ಟಿಕೆಟ್ ತೊಗೊತೀವಲ್ಲ ಕೌಂಟ್ರು, ಅದು ಆಪೋಸಿಟ್ ಇದೆ, ಅಲ್ಲಿ ಟ್ರೈ ಮಾಡಿ ವೆಜ್ ಊಟ ಅಂತ ಇದ್ದೀವಿ. ಯಾಕಂದರೆ ನಾವು ಅಲ್ಲೇ ತಿಂದಿದ್ದು, ತುಂಬಾ ಚೆನ್ನಾಗಿತ್ತು. ಒಳಗಡೆ ಎಲ್ಲ ನಾನ್ ವೆಜ್ ಸಿಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವು ತಿಂದಿದ್ದು ಹತ್ರ ಚೆನ್ನಾಗಿತ್ತು, ತುಂಬಾ ಚೆನ್ನಾಗೈತೆ. ನಾವು ಫಸ್ಟ್ ಟೈಮ್ ಬಂದಿದ್ದು, ನಮ್ಮ ಮಕ್ಕಳು ಅಷ್ಟೇ ಫಸ್ಟ್ ಟೈಮ್ ಬಂದಿದ್ದು ವಂಡ್ರಲಾಗೆ. ನಾನು ಲೈಫಲ್ಲಿ ಇಷ್ಟು ಗೇಮ್ ಆಡಿರಲಿಲ್ಲ, ಅಷ್ಟು ಗೇಮ್ ಆಡಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಅದೇ ಇದು ಐಸ್ ಕ್ರೀಮ್ದು ನಾವೆಲ್ಲ ಇದನ್ನು ರೀಲ್ಸಲ್ಲಿ ನೋಡಿದ್ದೆ. ಇವಾಗ ನಾವು ರಿಯಲಾಗಿ ನಾನು ನೋಡ್ತಾ ಇದ್ದೀನಿ. 100 ರೂಪಾಯಿ ಅಂತ ಇದನ್ನು ಈ ಥರ ಮಾಡೋ, ಈ ಥರ ಆಡಿ ಐಸ್ ಕ್ರೀಮ್ ಕೊಡೋದಕ್ಕೆ. ಇಲ್ಲಿ ಒಬ್ಬರು ಆ ಮಗು ಪಪ್ಪ ತೊಗೊಂಡು ಆಡ್ತಾಯಿದ್ರಲ್ಲ, ಅದನ್ನೇ ನಾನು ನಿಮಗೆ ವಿಡಿಯೋ ಮಾಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಟೈಮ್ ಬಂದು ಆಗಲೇ ಈಗ 8:45 ಆಗಿದೆ, ಮಳೆನೂ ಹನಿತಾ ಇದೆ. ಇವಾಗ ಇಲ್ಲಿಂದ ಹೋಗೋಕ್ಕೆ ಬಸ್ಸು ಫ್ರೀ ಬಸ್ ಇಲ್ಲ, ಮಾಮೂಲಿ
ಲೋಕಲಿ ಬಸ್ಸು ಓಲಾ ಬಸ್ ಇರೋದು. ಕೆಂಗೇರಿಗೆ 100 ರೂಪಾಯಿ ಟಿಕೆಟು, ಆಮೇಲೆ ಆಟೋಗಳಿದೆ, ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು. ನೋಡಿ ಇವಾಗ ಎಲ್ಲ ಮುಗ್ದಿದೆ, ಎಲ್ಲರೂ ಓಡ್ತಾ ಇದ್ದಾರೆ. ಫಾಸ್ಟಾಗಿರೋರು 10 ಗಂಟೆವರೆಗೂ ಆಡ್ಕೊಂಡು ಆಮೇಲೆ ಹೋಗ್ತಾರೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಇವತ್ತು ವಂಡ್ರಲ್ಲಾಗಿ ಬಂದಿದ್ವಲ್ಲ, ಮಸ್ತ್ ಇತ್ತು. ಇಷ್ಟೊತ್ತಾಗೆಲ್ಲ ಡ್ಯಾನ್ಸ್ಗಳು DJ ಸಾಂಗ್ ಹಾಕಿದ್ರು, ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಆಡ್ದು. ಇವಾಗೆಲ್ಲ ಮುಗಿಸ್ಕೊಂಡು ನೋಡಿ ಎಲ್ಲರೂ ಹೊರಟಿದ್ದೀವಿ. ಯಾರ್ಯಾರು ವ್ಲಾಗ್ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಆಗ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಮಸ್ತಿದೆ ವಂಡರ್ಲಾ ಮಾತ್ರ, ಯಾರೂ ಮಿಸ್ ಮಾಡ್ಕೊಬೇಡಿ. ಬಾಯ್. ಹೆಂಗೆ ಹೊರಟಿದ್ದೀವಿ.